ಸಿಎಂ ಡಿಕೆಶಿ ಶಿಷ್ಯ ನಲ್ಪಾಡ್ಗೆ ಬಂಧನದ ಭೀತಿ ಎದುರಾಗ್ತಾ ಇದೆ. ಅರೆಸ್ಟ್ ಆಗ್ತಾರಾ ಕಾಂಗ್ರೆಸ್ ಶಾಸಕನ ಪುತ್ರ? ಹಾಗಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂತಹ ಎಸ್ಐಟಿ ಅರೆಸ್ಟ್ ಆಗ್ತಾರಾ ಕಾಂಗ್ರೆಸ್ ಶಾಸಕನ ಪುತ್ರ? ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಆಲ್ರೆಡಿ ಎಸ್ಐಟಿ ಕಡೆಯಿಂದ. ಸಿಎಂ ಡಿಕೆಶಿ ಶಿಷ್ಯ ನಲ್ಪಾಡ್ಗೆ ಎದುರಾಗ್ತಾ ಇರುವಂತಹ ಬಂಧನದ ಭೀತಿ. ಅರೆಸ್ಟ್ ಆಗ್ತಾರಾ ಹಾಗಾದರೆ ಕಾಂಗ್ರೆಸ್ ಶಾಸಕನ ಪುತ್ರ? ಜೂನ್ 1ಕ್ಕೆ ವಿಚಾರಣೆಗೆ ಬರುವಂತೆ ಇಡಿ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಕುಂಟು ನೆಪವನ್ನ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರಂತೆ ನಲ್ಪಾಡ್. ಆದ್ರೆ ನನಗೆ 3ನೇ ನೋಟಿಸ್ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ನಲ್ಪಾಡ್. ನನಗೆ ನೋಟಿಸ್ ಬಂದಿಲ್ಲ, ಚಾರ್ಜ್ ಶೀಟ್ ಕೂಡ ಬಂದಿಲ್ಲ, ನಮಗೆ ಆಗದೇ ಇರೋರೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ನನ್ನ ಅಪ್ಪನ ಮಿನಿಸ್ಟರ್ಗಿರಿ ತಪ್ಪಿಸೋದಕ್ಕೆ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ, ನೋಡ್ತಾ ಇರಿ ನಿಮ್ಮಪ್ಪ ಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಲ್ಪಾಡ್ ಹೇಳ್ತಾ ಇದ್ದಾರೆ. ಸಿಎಂ ಡಿಕೆಶಿ ಶಿಷ್ಯ ನಲ್ಪಾಡ್ಗೆ ಇದೀಗ ಬಂಧನದ ಭೀತಿ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಈಗ ಆಲ್ರೆಡಿ ಎಸ್ಐಟಿ ನೋಟಿಸ್ ಕೂಡ ಹೋಗಿರುವಂತದ್ದು, ಅರೆಸ್ಟ್ ಆಗ್ತಾರಾ ಇಲ್ವಾ ಅನ್ನುವಂತಹ ಗೊಂದಲಗಳಿದೆ. ಇನ್ನು 3ನೇ ನೋಟಿಸ್ ಬಂದಿಲ್ಲ ಅನ್ನುವಂಥದ್ದು ಅವ್ರ ಕಡೆಯಿಂದ ವಾದ. ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ರಾಮು. ಖಂಡಿತವಾಗ್ಲೂ ರೋಜಾ, ಏನೋ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಹಮ್ಮದ್ ನಲ್ಪಾಡ್ ಒಂದು ಹೇಳಿಕೆ ನೀಡುವಂತದ್ದು, ಏನೋ ಒಂದು ತಂದೆ ಒಂದು ಮಂತ್ರಿ ತಪ್ಪಿಸೋದಕ್ಕೆ ಒಂದು ಬಿಟ್ಕಾಯಿನ್ ಹಗರಣಕ್ಕೆ ಮುನ್ನೆಲೆಗೆ ತಂದಿದ್ದಾರೆ, ನನ್ನ ಯಾರೋ ಶತ್ರುಗಳು ಅನ್ನುವಂತ ನಿಟ್ಟಿನಲ್ಲಿ ಒಂದು ವಾಗ್ದಾಳಿ ನಡೆಸುವಂತದ್ದು, ಏನು ಮಾಧ್ಯಮದವರಿಗೆ ಒಂದು ಪ್ರಶ್ನೆ ಹಾಕುವಂಥದ್ದು. ನಲ್ಪಾಡ್ ಯಾರಿಗೂ ಸಿಗ್ತಿದ್ದಂತ ನೋಟಿಸು ಮಾಧ್ಯಮದವ್ರಿಗೆ ಯಾಕೆ ಸಿಗುತ್ತೆ, ಹೆಂಗ್ ಸಿಗುತ್ತೆ, ಯಾವ ತರ ಸಿಗುತ್ತೆ, ಮತ್ತೆ ನಮ್ಮ ವಿಚಾರದಲ್ಲಿ ಯಾಕೆ ಈ ತರ ಸುದ್ದಿ ಪ್ರಸಾರ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆ ನೀಡುವಂತದ್ದು. ಏನೋ ಒಂದು ದೆಹಲಿಗೆ ಪ್ರಯಾಣ ಮಾಡಿದಂತ ನಲ್ಪಾಡ್ ತಮ್ಮ ತಂದೆಯ ಸ್ಥಾನ ಭದ್ರಪಡಿಸ್ಕೊಳ್ಳೋದಕ್ಕೆ ಮತ್ತೆ ತಂದೆಗೆ ಮಂತ್ರಿ ಸ್ಥಾನ ಒಂದು ಲೋಬಿ ನಡೆಸಲಿಕ್ಕೆ ಅಂತ ದೆಹಲಿಗೆ ಹೊರಟಂತ ನಲ್ಪಾಡ್ ಅವರು ಏನು ಒಂದು ನಲ್ಪಾಡ್ ವಿಚಾರದಲ್ಲಿ ಈ ಒಂದು ಹೇಳಿಕೆ ನೀಡುವಂತದ್ದು. ಇನ್ನು ಬಿಟ್ಕಾಯಿ ಹಗರಣದಲ್ಲಿ ಬಹುತೇಕ ಬಂಧನದ ಭೀತಿಯಲ್ಲಿರುವಂತ ನಲ್ಪಾಡ್ ಈ ಒಂದು ಹೇಳಿಕೆಗಳು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂಥದ್ದು. ಈಗಾಗಲೇ ಬಹುತೇಕ ಇಡಿ ಮತ್ತೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತ ನೋಟಿಸ್ಗಳು ಸಾಲು ನೀಡಿದ್ರು ಸಹಿತ ಈ ಒಂದು ಹೇಳಿಕೆ ನನಗಿನ್ನ ಬಂದಿಲ್ಲ, ನನ್ಗೆ ಯಾರು ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳು ತಿರುಚಿ ಹೇಳೋ ನಿಟ್ಟಿನಲ್ಲಿ ನನ್ನ ನಲ್ಪಾಡ್ ಸಾಕ್ಷಿ ಆಗುವಂಥದ್ದು. ಇನ್ನು ಏನು ಒಂದು ಈ ಬಂಧನ ಭೀತಿಯಲ್ಲಿ ಈಗಾಗಲೇ ದೆಹಲಿಗೆ ಹಾರುವಂತ ನಲ್ಪಾಡ್ ಅಲ್ಲಿ ತಂದೆಯ ಪರವಾಗಿ ಬ್ಯಾಟಿಂಗ್ ನಡೆಸಲಿಕ್ಕೆ ಮತ್ತೆ ತಂದೆಗೆ ಮಂತ್ರಿ ಸ್ಥಾನ ತರಲಿಕ್ಕೆ ಹೊರಟಂತ ನಲ್ಪಾಡ್ ಒಂದು ಏರ್ಪೋರ್ಟ್ ನಲ್ಲಿ ಹೇಳಿಕೆ ನೀಡುವಂಥದ್ದು. ಇನ್ನು ಏನು ಮುಂದುವರೆದ ಭಾಗವಾಗಿ ತಂದೆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಶತ್ರುಗಳು ಹಲವಾರು ಹೇಳಿಕೆಗಳು ನೀಡ್ತಾ ಇದ್ದಾರೆ, ಹಲವಾರು ಹೇಳಿಕೆಗಳಿಂದಾಗಿ ಯಾವುದೇ ಉಪಯೋಗ ಬರಲ್ಲ, ಒಟ್ಟಾರೆ ಹುಲಿ ಹೋಯ್ತು ಇಲಿ ಹೋಯ್ತು ಅನ್ನೋಂಥ ನಿಟ್ಟಿನಲ್ಲಿ ಹೇಳಿಕೆಗಳು ನೀಡುವಂಥದ್ದು. ಮತ್ತೆ ಏನು ಒಂದು ಮಂತ್ರಿ ಸ್ಥಾನ ತಗೊಂಡೆ ಡೆಲ್ಲಿಯಿಂದ ಬರ್ತೀನಿ ಅನ್ನೋಂಥ ನಿಟ್ಟಿನಲ್ಲಿ ನಲ್ಪಾಡ್ ಅವರು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಹೇಳಿಕೆ ನೀಡಿರುವಂಥದ್ದು ಹೇಳ್ಬೋದು ರೋಜಾ. ರೈಟ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಕುಂಟು ನೆಪವನ್ನ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ ಒಂದ್ ಕಡೆ, ಆದರೆ ನನಗೆ 3ನೇ ನೋಟಿಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಲ್ಪಾಡ್ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂಥದ್ದು. ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಎಸ್ಐಟಿ ನೋಟಿಸ್ ಬಂದಾಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಮತ್ತೊಂದು ಕಡೆ. ಸೊ ಬಂಧನದ ಭೀತಿಯಲ್ಲಿದ್ದಾರೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಆಗದೆ ಇರುವವರು ಷಡ್ಯಂತ್ರ ಅಂತ ನಲ್ಪಾಡ್ ಹೇಳ್ತಾ ಇದ್ದಾರೆ.